ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಒಂಥರ ಇಂಟ್ರೆಸ್ಟಿಂಗ್, ನನಗೂ ಕೂಡ ಒಂಥರ ಸರ್ಪ್ರೈಸ್. ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬಚ್ಚಿನ ನೋಡಿ ಈ ಥರ ರೆಡಿಯಾಗಿ ಎಲ್ಲೋ ಹೋಗ್ತಾ ಇದ್ದೀವಿ. ಸರ್ಪ್ರೈಸ್ ಎಲ್ಲಿ ಹೋಗ್ತೀವಿ ಅಂತ ಕಾದು ನೋಡಿ, ಓಕೆನಾ? ನಾನು, ಅಣ್ಣ ಮತ್ತು ನನ್ನ ಮಗ, ಇನ್ನೂ ಯಾರ್ಯಾರು ಹೋಗ್ತೀವಿ ಅಂತ ಗೊತ್ತಿಲ್ಲ, ನೋಡುವ, ಓಕೆನಾ? ರೆಡಿ 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 ಎಲ್ಲಿ ಹೋಗಿ ಸಿಗ್ತೀನಿ. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ನೋಡಿ, ಚಿರು ಚಿರು. ನಾನು ನನ್ನ ಮಗ ನನ್ನ ಅಣ್ಣ ರೆಡಿಯಾಗಿ ಫೈನಲಿ ನಮ್ಮ ಅಣ್ಣವ್ರ ಫ್ಯಾಕ್ಟ್ರಿ ಹತ್ರ ರೀಚ್ ಆದ್ವಿ. ಆಲ್ರೆಡಿ ಎಲ್ಲ ಹೊರಟಿದ್ದಾರೆ ನೋಡಿ, ಎಲ್ಲ ಬಸ್ಸಲ್ಲಿ ಕೂತಿದ್ದಾರೆ. ಕೆಲವರು ಬರೋರು ಇನ್ನೂ ಬರ್ತಾ ಇದ್ದಾರೆ. ನಾವು ಸೀಟಲ್ಲಿ ಕೂತ್ಕೊಬಿಟ್ವಿ. ಹಾಗೆ ನಮ್ಮ ಅಣ್ಣವರು ಕಂಪ್ನಿ ಸೈಡ್ ಇವರೆಲ್ಲ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಮುಂದೆ ಕಾದಿ ನೋಡಿ, ಆಯಿತಾ? ಇದು ಪಾಪು, ನಮ್ಮಣ್ಣ ಕೆಲಸ ಮಾಡ್ತಾರಲ್ಲ ಅವ್ರ ಬಾಸ್ ಮಗ. ನೋಡಿ ಎಷ್ಟು ಕ್ಯೂಟಾಗಿದೆ, ಮುದ್ದಾಗಿದೆ. ಈಗ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಅರ್ಧಕ್ಕರ್ಧ ಜನ ಬಸ್ಸಲ್ಲಿ ಬರೀ ಹಿಂದಿಯವರೇ ಇರೋದು. 53 ಜನ ಹೋಗ್ತಾ ಇರೋದು. ಎಲ್ಲಿಗೆ ಏನು ಅಂತ ನೋಡಿ, ವೀಕ್ಷಿಸಿ, ಓಕೆನಾ? ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಎಲ್ಲ ಹಿಂದಿಯವರೇ ಜಾಸ್ತಿ ಇರೋದು, ಕನ್ನಡದ ಸ್ವಲ್ಪ 5 ಜನ ಇರೋದು. ಅದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೆಲ್ಲ ಹೋದ್ವಿ. ಫೈನಲ್ ಆಗಿ ರೀಚ್ ಆದ್ವಿ. ಏಕೆಂದರೆ ಹೊರಟಿದ್ದು ಲೇಟ್ ಆಯಿತು. ಸೊ ಅದಕ್ಕೆ 11:45 12 ಗಂಟೆ ಆಗಿತ್ತು ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಎಲ್ಲ. ಆಚೆಯಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಒಳಗಡೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡೋಣ. ಫೈನಲಿ ಎಲ್ಲಿಗೆ ರೀಚ್ ಆಗಿದ್ವಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ನನಗಂತೂ ಖುಷಿ ಆಗೋಯಿತು. ನಾನು ಹೋಗಬೇಕು ಅಂದ್ಕೊಂಡಿದ್ದು ನೋಡಿ, ಹೋಗೋಕ್ಕಾಗಿಲ್ಲ. ನಮ್ಮ ಅಣ್ಣ ಕರ್ಕೊಂಡು ಹೋದ. ಫೈನಲ್ ಆಗಿ ವಂಡರ್ಲಾಗೆ ಬಂದಿದ್ದೇವೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ. ಆಚೆಗಡೆನೇ ಇಷ್ಟು ನೀಟಾಗಿ ಐತೆ, ಇನ್ನು ಒಳಗಡೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ನೋಡುವ ನೋಡಿ, ಅಲ್ವಾ? ಚೆನ್ನಾಗಿದೆ. ಇದಾದಮೇಲೆ ನಾವು ಚೆನ್ನಾಗಿ ಇದೆಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ನಾವು ಗೇಮ್ಸ್ ಆಡೋದು ನೀನು ಆಡು ಅಂತ ಹೇಳ್ದ. ನಾವು ಇದರಲ್ಲಿ ಭಯ ಪಡ ಕೆಲವೊಂದು ಗೇಮ್ಸ್ ನೋಡಿ. ಇದು ಸಹ ಅದೇ ಗೇಮ್ ನೋಡಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಬಾಲ್ ಬೀಳಲ್ಲ, ಏನಿಲ್ಲ. ಯಾಕೆ ದುಡ್ಡು ವೇಸ್ಟ್ ಮಾಡ್ಕೋಬೇಕು? ಅದನ್ನು ಏನಾದರೂ ತಿನ್ಕೊಂಡ್ರೆ ಆಗುತ್ತೆ. ಇಲ್ಲಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಸೆಕ್ಯೂರಿಟಿನೂ ಅಷ್ಟೇ, ಒಂಚೂರು ಗಲೀಜಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. ಯಾಕೆಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಮೊಬೈಲ್ ತೊಗೊಂಡೋಗಿಲ್ಲ. ಮೊಬೈಲ್ ಬೇರೆಯವ್ರ ಕೈ ಕೊಟ್ಟು ನಾವು ಹೋಗ್ತಾ ಇದ್ದೆ ಮುಂದೆ. ಇಲ್ಲಿ
ನಾನು ಕೆಲವೊಂದು ಗೇಮ್ಸ್ ಮಾತ್ರ ಆಡಿದೆ, ಇನ್ನು ಕೆಲವು ಗೇಮ್ಸ್ ಆಡಲೇ ಇಲ್ಲ. ಯಾಕೆಂದರೆ ಭಯ ನನಗೆ ಜಾಸ್ತಿ. ನೋಡಿ ಇದೇ ಯಾವ ಗೇಮ್ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲಾಗಲಿ. ನೋಡಿ ಬಿಡ್ತಾ ಇರೋನ್ನ ಜೀವ ಬಾಯಿಗೆ ಬಂದಂಗೆ ಆಗುತ್ತೆ. ಅರ್ಧ ಆಡಬೇಕು ಅಂತ ಅಂದ್ಕೊಂಡಿದ್ದೆ, ನನ್ನ ಮಗ ಹೋಗಲಿಲ್ಲ. ಇದೇನು ಜಾಸ್ತಿ ಅನ್ನಿಸ್ತು. ನಾನು ಆಡಲಿಲ್ಲ, ನೋಡಿದ್ದಷ್ಟೇ. ನಾನು ಕೆಲವೊಂದು ಗೇಮ್ಸ್ ನೋಡಿದ್ವಿ. ಆಮೇಲೆ ನೀರಲ್ಲಿ ವೇವ್ಸ್ ಬರುತ್ತಲ್ಲ, ಅದನ್ನು ಜಾಸ್ತಿ ಆಡಿದ್ದು ನಾನು. ಇದನ್ನೆಲ್ಲ ಆಡೋಕ್ಕೆ ಹೋಗಲಿಲ್ಲ. ನೋಡಿ ಅವರೆಲ್ಲ ರೂಲ್ಸ್ ಹೇಳ್ಕೊಡ್ತಾರೆ, ಹೆಂಗೆ ಕಾಲಿಟ್ಕೋಬೇಕು ಹೇಗೆ ಅಂತ. ಅವ್ರು ಕೇಳ್ತಾವ್ರೆ ಸ್ಲೋ ಹೋಗಿಬಿಡಿ ಅಂತೇಳಿ. ಆಮೇಲೆ ಇದೊಂದು ಹುಡುಕ ನೋಡಿದ್ರು, ಅಲ್ಲೇ ಹಾರ್ಟ್ ಬಾಯಿ ಬಂದು ಬರುತ್ತೆ. ಇವೆಲ್ಲ ಆಡ್ತಾಯಿದ್ರು, ಅದಕ್ಕೆ ನಾನು ಹೋಗಲಿಲ್ಲ. ನನಗೆ ಈಸಿ ಇರೋ ಮಾತ್ರ ಹೋಗಿ ಆಟ ಆಡಿದೆ ಅಷ್ಟೇ. ಇದು ಚೆನ್ನಾಗಿತ್ತು, ಜೋಲಿ ಅಂದರೆ ಸೇಮ್ ಅದೇ ಥರ, ಜಾಸ್ತಿ ಸ್ಪೀಡ್ ಇಲ್ಲ, ಜಾಸ್ತಿ ಕಮ್ಮಿ ಇಲ್ಲ. ಇದು ಟ್ರೈನಲ್ಲಿ ಇಬ್ಬರು ಮಕ್ಕಳಿದ್ರು. ಅಂದರೆ ನಮ್ಮ ಪಾಪು ಇತ್ತಲ್ವ, ಓನರ್ ಪಾಪುನಿತ್ತು. ಇಬ್ಬರು ಮಕ್ಕಳನ್ನ ಅಲೋ ಮಾಡಲ್ಲ, ಒಬ್ಬರು ಮಾತ್ರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಬಟ್ ಅವನ್ನ ಎಲ್ಲಿ ಬಿಡೋಕ್ಕಾಗುತ್ತೆ, ಅದಕ್ಕೆ ನನ್ನ ಮಗನಿಗೆ ಇದಕ್ಕೆ ಕುದುರೆ ಇದರಲ್ಲಿ ಆಟ ಆಡಿಸ್ದೆ. ಅದಾದಮೇಲೆ ಐಸ್ ಕ್ರೀಮ್ ತೊಗೋಣ ಅಂತೇಳಿ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅವನು. ಹಾಗೆಯೇ ಊಟ ಮಾಡಿಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನೋಡಿ ಆಚೆಗಡೆ ಇಟ್ಟಿದ್ದಾರೆ ಫುಲ್ ಮೀಲ್ಸು, ಫ್ರೈಡ್ ರೈಸು, ಹಾಗೆ ಬಿರಿಯಾನಿ. ನಾವು ತೊಗೊಂಡಿದ್ದು ಫ್ರೈಡ್ ರೈಸು, ಗೋಬಿ ಮಂಚೂರಿ, ಹಾಗೆ ಕೋಕಾ-ಕೋಲಾ ಕೊಡ್ತಾರೆ. ಸೂಪರಾಗಿರುತ್ತೆ ಮತ್ತು ಊಟ ಮಾತ್ರ ಸೂಪರಾಗಿತ್ತು ಮಾತ್ರ. ಹಾಗೆ ನನ್ನ ಮಗ ನೋಡಿ ಇಲ್ಲ ಆಟ ಆಡ್ತಾಯಿದ್ದ ಬಾತುಕೋಳಿ ಜೊತೆ. ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ಆನೆ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಮಗ ಅಂತೂ ಹೋಗ್ತಾನೆ ಇರಲಿಲ್ಲ, ಭಯ ಆಗುತ್ತೆ ಅಂತ. ಇಲ್ಲ ನಾನು ಸೊ ಅದನ್ನು ನೋಡಿಕೊಂಡು ಅದ್ರ ಪಕ್ಕದಲ್ಲಿ ಒಂದು ಗೃಹ ಥರ ಎಷ್ಟು ಚೆನ್ನಾಗಿ ನೀಟಾಗಿ ಎಲ್ಲ ಏನು ಮಾಡಿದ್ದಾರೆ ನೋಡಿ. ಯಾವ ಥರ ಮಾಡಿದಾರೋ ಏನೋ ಗೊತ್ತಿಲ್ಲ. ಒಳ್ಳೆ ಯಾವುದು ಗೊತ್ತಾ, ನಾವು ಹುತ್ತಕ್ಕೆ ಹಾಲು ಬಿಡ್ತೀವಲ್ಲ ಅದೇ ಥರ ಸೇಮ್ ಹುತ್ತದ ಥರ ಇದೆ ನೋಡಿ. ಎಷ್ಟು ಚೆನ್ನಾಗಿ ಇದು ಮಾಡಿದಾರಲ್ಲ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿ ಲೋಟಸ್ ಎಲ್ಲ ಇತ್ತು ನೋಡಿ. ಹಾಗೆ ಬಾತುಕೋಳಿ ಗೋಡ ಅಲ್ಲೈತೆ. ಗೋಡ ಈಗ ಫಿಶು. ಹಾಯ್ ಫೈನಲ್ ಆಗಿ ಎಲ್ಲ ನೋಡಿಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಎಕ್ಸಿಟ್ ಆಗ್ತಾ ಇದ್ದೀವಿ. ಈವ್ನಿಂಗ್ ಟೈಮಲ್ಲಿ ಈ ಥರ ಕಾಣುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ವ್ಯೂ ಎಲ್ಲ. ಹಾಗೆ ಸಂಡೇ ಅಲ್ವಾ, ಸೊ ಹೆವಿ ಜನ ಎಲ್ಲ ಹೊರಡ್ತಾಯಿದ್ರು. ಜಾಸ್ತಿ ಬ್ಯಾಚುಲರ್ಸ್ ಹಾಗೆ ಸ್ಟೂಡೆಂಟೇ ಜಾಸ್ತಿ ಬಂದಿದ್ದೀವಿ. ಹಾಗೆಯೇ ಬೆಳಗ್ಗೆ ಎಂಜಾಯ್ ಮಾಡ್ಕೊಂಡಿದ್ವಲ್ಲ, ಸಂಜೆ ಕೂಡ ಬಸ್ಸಲ್ಲಿ ಎಲ್ಲ ಡ್ಯಾನ್ಸು ಮಾಡಿಕೊಂಡು ಬರೀ ಹಿಂದಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು ನೋಡಿ. ಎಲ್ಲ ಖುಷಿಯಾಗಿ ಹೋಗ್ತಾ ಇದ್ದಾರೆ.
ಸೆಕೆ ಆಗಲ್ಲ. ನಮಗೆ 5 ನಿಮಿಷ ಫ್ಯಾನ್ ಆಗಲಿ ಅಂದರೆ ಎಷ್ಟು ಸೆಕೆ ಅಂತ ಒಂದು 6 ಕಾಫಿ ಒಳಗೆ ಗದ್ದೆ ಒಳಗೆ ಕೂತ್ಕೊಂಡು ಎಲ್ಲ ಬೇಕಲ್ವಾ ಏನು ಅದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈ ಫೈನಲಾಗಿ ಮನೆಗೆ ರೀಚ್ ಆಗಿ ಮುಂದಿನ ಹಾಗೆಯೇ ನಾವು ಹೋಗ್ಬೇಕಾದ್ರೆ ಫೋಟೋ ತೊಗೊಂಡ್ವಿ. ಸ್ವಲ್ಪ ಒಳಗಡೆನೂ ಫೋಟೋ ತೊಗೊಂಡಿದ್ವಿ. ನನ್ನ ಮಗನ ನಿಲ್ಲಿಸಿ ಫೋಟೋ ತೊಗೊಂಡಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ನಿಂತಿದ್ದಾರೆ. ರಾಜ್ಕುಮಾರ್ ಥರ ಇದ್ದಾನೆ. ಹಾಗೆ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಸುಮ್ಮನೆ ವೇಸ್ಟಾಗಿ ಟೂಬ್ ತೊಗೊಂಡೋಗಿದ್ದೆ, ಒಳಗಡೆ ಎಲ್ಲೋ ಮಾಡಲ್ಲ. ಹಾಗೆಯೇ ಅಲ್ಲಿ ಬಟ್ಟೆ ಸಹ ಅಷ್ಟೇ, ನಾವು ಡ್ರೆಸ್ ಹಾಕೊಂಡೋಗಿದ್ವಲ್ಲ ಅಲ್ಲಿ ಡ್ರೆಸ್ ಎಲ್ಲ ಅಲ್ಲೋ ಇಲ್ಲ. ಒಳಗಡೆ ನೀರಿಗೆ ಬೀಳೋಂಗಿದೆ, ನೀರಲ್ಲಿ ಆಟ ಆಡೋಂಗಿದೆ. ನಮ್ಮ ಡ್ರೆಸ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಅಲ್ಲಿ ಶಾರ್ಟ್ಸು ಟಿ ಶರ್ಟ್ ಮಾತ್ರನೇ ಅಲ್ಲೋ ಇರೋದು. ಸೊ ನಾವು ಅಲ್ಲಿ ತೊಗೊಂಡ್ವಿ. ಅಲ್ಲೇ ನಾನು ಅಕ್ಕ ನೋಡಿ ಅಲ್ಲೇ ನೀರಲ್ಲೇ ಪೋಸ್ ಕೊಟ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಅದಾದಮೇಲೆ ಈ ಕಡೆ ಬಂದ್ವಿ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ, ಬಾಯ್, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗೈಸ್.